ಎಲ್ಲರಿಗೂ ನಮಸ್ಕಾರ. ಸಾವಿರಾರು ಜನರು ಪ್ರತಿದಿನ ಮಂತ್ರಾಲಯಕ್ಕೆ ಹೋಗ್ತಾರೆ. ಆದರೆ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ. ಅದೇನೆಂದರೆ, ರಾಯರು ನಿಜವಾಗಿಯೂ ನಮ್ಮ ಪ್ರಾರ್ಥನೆ ಕೇಳ್ತಾರಾ ಅಂತ ಅನ್ನೋದು ಅಲ್ವಾ? ಈ ಪ್ರಶ್ನೆಗೆ ಉತ್ತರವೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಒಬ್ಬ ಭಕ್ತನಿಗೆ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಕೂಡ ಮುಚ್ಚಿಕೊಂಡಿರುತ್ತೆ. ತುಂಬ ಚಿಂತಾಕ್ರಾಂತನಾಗಿರ್ತಾನೆ. ಉದ್ಯೋಗ ಇರಲ್ಲ, ಸಾಲಗಳು ಹೆಚ್ಚಾಗಿರುತ್ತೆ, ಮನೆಯಲ್ಲಿ ನೆಮ್ಮದಿ ಇರಲ್ಲ. ಆದರೆ ಒಂದಿನ ಅವನು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೋಗಿ ಒಂದೇ ಒಂದು ಪ್ರಾರ್ಥನೆ ಮಾಡ್ತಾರೆ. ಅದಾದ ನಂತರ ನಡೆದ ಬದಲಾವಣೆ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಇಂದು ಸಾವಿರಾರು ಭಕ್ತರು ಒಂದು ಮಾತನ್ನು ನಂಬ್ತಾರೆ. ಅದೇನೆಂದರೆ, ರಾಯರು ಯಾರನ್ನೂ ಖಾಲಿ ಕೈಯಲ್ಲಿ ಕಳುಹಿಸುವುದಿಲ್ಲ ಅಂತ. ಗುರು ರಾಘವೇಂದ್ರ ಸ್ವಾಮಿಗಳು ಕೇವಲ ಒಬ್ಬ ಸಂತ ಮಾತ್ರ ಅಲ್ಲ, ಇಂದಿಗೂ ಕೂಡ ಅವರು ಭಕ್ತರ ಪ್ರಾರ್ಥನೆಗಳನ್ನು ಕೇಳ್ತಾರೆ ಅನ್ನೋ ನಂಬಿಕೆ ಎಲ್ಲ ಭಕ್ತರಲ್ಲಿ ಇದೆ ಅಲ್ವಾ? ಆದರೆ ರಾಯರ ಕೃಪೆ ಎಂದರೆ ಯಾವಾಗಲೂ ಹಣ ಸಿಗೋದು ಅಥವಾ ಸಮಸ್ಯೆ ಒಂದೇ ದಿನದಲ್ಲೇ ಮುಗಿದು ಹೋಗ್ಬಿಡ್ಬೇಕು ಅನ್ನೋದಲ್ಲ ಅಲ್ವಾ? ಕೆಲವೊಮ್ಮೆ ಮನಸ್ಸಿಗೆ ಧೈರ್ಯ ಸಿಗೋದು ಕೂಡ ರಾಯರ ಆಶೀರ್ವಾದವೇ ಅಥವಾ ರಾಯರ ಕೃಪೆಯೇ ಆಗಿರುತ್ತೆ. ಇನ್ನು ಸರಿಯಾದ ಮಾರ್ಗದರ್ಶನ ಕೆಲವರಿಂದ ಸಿಗೋದು ಕೂಡ ಅದು ರಾಯರ ಒಂದು ಕೃಪೆಯೇ ಆಗಿರುತ್ತೆ. ಸರಿಯಾದ ದಾರಿ ಸಿಗೋದು ಕೂಡ ರಾಯರ ಕೃಪೆಯೇ. ಹಾಗೆ ಒಳ್ಳೆಯ ಜನರ ಪರಿಚಯ ಆಗೋದು ಕೂಡ ರಾಯರ ಕೃಪೆಯೇ ಆಗಿರುತ್ತೆ. ಇನ್ನು ಅನೇಕ ಭಕ್ತರು ಅವರ ಅನುಭವಗಳನ್ನು ನಮ್ಮ ಹತ್ರ ಎಲ್ಲ ಹಂಚಿಕೊಳ್ತಿರ್ತಾರಲ್ವ. ನನಗೆ ಹಾಗಾಯಿತು ಹೀಗಾಯಿತು ಅಂತ. ಕೆಲವರಿಗೆ ಹಲವು ವರ್ಷಗಳ ನಂತರ ಉದ್ಯೋಗ ಸಿಗುತ್ತೆ, ಅಂದರೆ ರಾಯರನ್ನು ನಂಬಿದ ಮೇಲೆ ನನಗೆ ಉದ್ಯೋಗ ಸಿಕ್ತು ಅಂತ ಹೇಳ್ತಾರೆ. ಇನ್ನು ಕೆಲವರು ಮನೆಯಲ್ಲಿ ನೆಮ್ಮದಿನೇ ಇರಲಿಲ್ಲ, ಸೊ ರಾಯರ ಬೃಂದಾವನಕ್ಕೆ ಹೋದ್ಮೇಲೆ ಅಥವಾ ರಾಯರನ್ನು ನಂಬಿದ ಮೇಲೆ ಮನೆಯಲ್ಲಿ ಶಾಂತಿ, ಸುಖ, ಶಾಂತಿ, ನೆಮ್ಮದಿ ಬಂತು ಅಂತ ಹೇಳ್ತಾರೆ. ಮತ್ತು ಕೆಲವರು ಆರೋಗ್ಯ ಚೆನ್ನಾಗಿರಲಿಲ್ಲ, ಸೊ ನನಗೆ ರಾಯರನ್ನು ನಂಬಿದ ಮೇಲೆ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಕಂಡಿದೆ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಬ್ಬರ ಅನುಭವ ಬೇರೆ ಬೇರೆಯಾಗಿರುತ್ತೆ ಅಲ್ವಾ? ಪ್ರತಿಯೊಬ್ಬರು ಕೂಡ ಏನೋ ಒಂದು ಒಳ್ಳೆಯದಾಗಿದೆ ಅಂತಲೇ ಹೇಳ್ತಾರೆ. ಆದರೆ ಅವ್ರು ಹೇಳುವ ಒಂದು ಮಾತು ಮಾತ್ರ ಒಂದೇ: ನಾವು ಪ್ರಾರ್ಥಿಸಿದಾಗ ರಾಯರು ನಮ್ಮನ್ನು ನಿರಾಶೆಗೊಳಿಸಿಲ್ಲ ಅನ್ನೋದು. ಯಾವತ್ತೂ ನಮ್ಮನ್ನು ಏನೇ ಪ್ರಾರ್ಥನೆ ಮಾಡಿದರೂ ಕೂಡ ನಮ್ಮನ್ನು ರಾಯರು ವಾಪಸ್ ಬರಿಗೈಯಲ್ಲಿ ಕಳಿಸಿಲ್ಲ ಅಂತಲೇ ಎಲ್ಲರ ಬಾಯಲ್ಲಿ ಕೇಳ್ತಾ ಇರ್ತೀವಿ ನಾವು ಅಲ್ವಾ? ಹೀಗೆಲ್ಲ ಕೇಳಿದಾಗ, ಅಂದರೆ ಭಕ್ತರು ಈ ಥರ ಹೇಳುವಾಗ, ನಾವು ಕೇಳುವಾಗ ನಮಗೂ ಒಂದು ವಿಶ್ವಾಸ ಮೂಡುತ್ತೆ ಅಲ್ವಾ? ನೋಡಿ, ಎಲ್ಲವನ್ನು ರಾಯರು ಕೊಡ್ತಾ ಇದ್ದಾರೆ, ರಾಯರಿಗೆ ಸೇವೆ ಸಲ್ಲಿಸಿದರೆ ಸಾಕು, ನಮಗೆ ಅವರಿಗೆಲ್ಲವನ್ನು ಕೊಡ್ತಾ ಇದ್ದಾರೆ ಅಂತ ಭಕ್ತರು ಹೇಳೋದನ್ನು ಕೇಳುವಾಗ ಏನಾಗುತ್ತೆ, ನಮಗೆ ವಿಶ್ವಾಸ ಮೂಡುತ್ತೆ. ಹಾಗೆ ನಾವು ಕೂಡ ಹಾಗೆ ಮಾಡಬೇಕು ಅನಿಸುತ್ತೆ. ಹಾಗಾದರೆ ನಾವು ಏನು ಮಾಡಬೇಕು? ರಾಯರ ಬಳಿ ಹೋಗುವಾಗ ಕೇವಲ ಕೇಳೋದಕ್ಕಿಂತ, ಅಂದರೆ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು ಅಂತ ಅನ್ನೋದಕ್ಕಿಂತ ಮುಖ್ಯವಾಗಿ ಭಕ್ತಿ, ತಾಳ್ಮೆ ಮತ್ತು ಸತ್ಕಾರ್ಯಗಳ ಜೊತೆ ನಾವು ಬದುಕೋದಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿದಿನ ರಾಯರನ್ನು ಸ್ಮರಿಸಬೇಕು. ಹಾಗೆ ಸಾಧ್ಯವಾದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಜಪವನ್ನು ಮಾಡಬೇಕು. ನಿಮಗೆ ಸಮಯ ಇದ್ದರೆ ಮಾತ್ರ ಜಪ ಮಾಡಿ. ಯಾಕಂದರೆ ದೇವರಿಗೆ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದರೆ ಸಾಕು, ಅದೂ ಕೂಡ ಒಂದು ಭಕ್ತಿಯ ಮಾರ್ಗವೇ ಆಗಿದೆ. ಹಾಗೆ ಬೇರೆಯವರಿಗೆ ಸಹಾಯ ಮಾಡುವ ಒಂದು ಗುಣ ಇರುತ್ತಲ್ಲ, ಅದೂ ಕೂಡ ಭಕ್ತಿಯ ಒಂದು ಮಾರ್ಗವೇ ಆಗಿದೆ. ಸಮಯ ಇದ್ದರೆ, ನಿಮಗೆ ಅವಕಾಶ ಇದ್ದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಜಪ ಮಾಡಬಹುದು. ಮತ್ತು ಮಂತ್ರಾಲಯಕ್ಕೆ ಹೋಗಬೇಕು. ನಾವು ಮಂತ್ರಾಲಯಕ್ಕೆ ಹೋದ್ರೇ ನಮಗೆ ರಾಘವೇಂದ್ರ ಸ್ವಾಮಿಗಳು ನಮಗೆ ಒಲಿಯೋದು ಅಥವಾ ಆ ಥರ ಎಲ್ಲ ಕಲ್ಪನೆ ಇಟ್ಕೋಬಾರ್ದು ಮನಸ್ಸಿನಲ್ಲಿ. ಯಾಕಂದರೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅನ್ನೋ ಹಾಡನ್ನು ಕೇಳಿದ್ದೀವಲ್ವ ನಾವು. ನಿಜವಾಗಿಯೂ ಹೌದದು. ನಿಜವಾದ ಭಕ್ತಿ, ಶ್ರದ್ಧೆ ನಿಜವಾಗಿ ಇತ್ತು ಅಂದರೆ ನಮ್ಮ ಮನೆಯೇ ಮಂತ್ರಾಲಯವಾಗುತ್ತೆ ಅಲ್ವಾ? ನಮ್ಮ ಮನಸ್ಸೇ ದೇವಾಲಯವಾಗುತ್ತೆ. ಸದ್ಗುಣಗಳಿಂದ ತುಂಬಿದ ಮನಸ್ಸು ಯಾವತ್ತೂ ಕೂಡ ಒಂದು ದೇವಾಲಯದಂತೆ ಪ್ರಕಾಶಮಾನವಾಗಿರುತ್ತೆ ಅಲ್ವಾ?
ಇನ್ನು ಒಂದು ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಇದು ಕೂಡ ಕಂಡು ಬರ್ತಾ ಇರುತ್ತೆ. ಯಾವಾಗಲೂ ನಾವು ಎಷ್ಟೋ ದಿನಗಳಿಂದ ರಾಯರನ್ನು ಪ್ರಾರ್ಥಿಸ್ತಾ ಇದ್ದೀವಿ, ಆದರೆ ನನ್ನ ಕಷ್ಟ ಯಾಕೆ ಇನ್ನೂ ದೂರವಾಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಬಹುಶಃ ರಾಯರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಿಲ್ಲ ಅನ್ನೋ ಅರ್ಥ ಅಲ್ಲ ಇದು. ನಮಗೆ ಸರಿಯಾದ ಸಮಯಕ್ಕೆ ಕಾಯಿಸ್ತಾ ಇರ್ಬೋದು ಅಲ್ವಾ? ಒಬ್ಬ ತಾಯಿ ತನ್ನ ಮಗುಗೆ ಹಣ್ಣಾಗುವ ಮುಂಚೆ ಕೊಡೋದಿಲ್ಲ. ಯಾಕಂದರೆ ಅವಳಿಗೆ ಗೊತ್ತು ಇನ್ನೂ ಸಮಯ ಆಗಿಲ್ಲ ಅಂತ ಅಲ್ವಾ, ಇನ್ನೂ ಕಾಯಿಯಾಗಿಯೇ ಇದೆ, ಇನ್ನೂ ಹಣ್ಣಾಗಿಲ್ಲ ಅಂತ. ಹಾಗೆಯೇ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತನಿಗೆ ಯಾವಾಗ ಏನು ಕೊಡಬೇಕು ಅನ್ನೋದನ್ನು ಚೆನ್ನಾಗಿ ತಿಳಿದಿದ್ದಾರೆ ಅನ್ನೋದು ಕೂಡ ಭಕ್ತರ ನಂಬಿಕೆಯಾಗಿದೆ. ಅನೇಕ ಭಕ್ತರು ನಂಬುತ್ತಾರೆ ಹೀಗೆ. ಕೆಲವೊಮ್ಮೆ ನಾವು ಕೇಳಿದ್ದನ್ನಲ್ಲ, ನಮಗಾಗಿ ಏನು ಬೇಕು, ನಮಗಾಗಿ ಏನನ್ನು ಕೊಡಬೇಕು ಅನ್ನೋದನ್ನು ರಾಯರೇ ನಿರ್ಧಾರ ಮಾಡಿರ್ತಾರೆ. ಹಾಗೆ ಅದನ್ನೇ ಅವರು ನಮಗೆ ನೀಡ್ತಾರೆ. ಆದ್ದರಿಂದ ಪ್ರಾರ್ಥನೆ ಮಾಡುವಾಗ ನಮ್ಮ ಇಷ್ಟದಂತೆ ಅಲ್ಲ, ನನಗೆ ಒಳ್ಳೆಯದಾಗುವಂತೆ ಆಗಲಿ ಅನ್ನೋ ಭಾವನೆ ಇದ್ದರೆ ಮನಸ್ಸಿಗೆ ತುಂಬ 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 ನೆಮ್ಮದಿ ಸಿಗ್ತಾ ಹೋಗುತ್ತೆ. ಇಂಥದ್ದನ್ನೇ ಕೊಡು, ನನಗೆ ಇಂಥದ್ದೇ ಬೇಕು ಅನ್ನೋದಕ್ಕಿಂತ ರಾಯರು ನಮಗೆ ಏನನ್ನು ಕೊಡ್ತಾರೆ ಅದನ್ನು ಸ್ವೀಕರಿಸೋದೇ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಅಲ್ವಾ? ರಾಯರ ಬಳಿಗೆ ಹೋಗುವ ಪ್ರತಿಯೊಬ್ಬ ಭಕ್ತನ ಕೈಯಲ್ಲಿ ಒಂದಿಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಹಿಂದಿರುಗುವಾಗ ಅವರ ಹೃದಯ ತುಂಬಿ ಬಂದು ಒಂದು ಹೊಸ ನಂಬಿಕೆ ಬಂದಿರುತ್ತೆ ಅವರ ಹೃದಯದಲ್ಲಿ ಅಲ್ವಾ? ಪ್ರತಿಯೊಬ್ಬರೂ ಕೂಡ ಹೋಗುವಾಗ ಒಂದಲ್ಲ ಒಂದು ಸಮಸ್ಯೆಯನ್ನು ಇಟ್ಕೊಂಡೇ ಹೋಗಿರ್ತಾರೆ ತಾನೆ ನೋಡಿ. ಆದರೆ ಹಿಂದಿರುಗುವಾಗ ಅವರ ಹೃದಯದಲ್ಲಿ ಒಂದು ಹೊಸ ನಂಬಿಕೆಯನ್ನು ಹೊತ್ತು ಅವರು ಹಿಂದಿರುಗ್ತಾರೆ. ಕೆಲವರಿಗೆ ರಾಯರು ಧೈರ್ಯವನ್ನು ಕೊಡ್ತಾರೆ, ಕೆಲವರಿಗೆ ಆರೋಗ್ಯವನ್ನು ಕೊಡ್ತಾರೆ, ಕೆಲವರಿಗೆ ಸರಿಯಾದ ಮಾರ್ಗದರ್ಶನ ಯಾರೋ ಒಬ್ಬರಿಂದ ಮಾಡಿಸ್ತಾರೆ. ಹೀಗೆ ಇನ್ನೂ ಕೆಲವರಿಗೆ ಅವರು ಬೇಡಿಕೊಂಡಿದ್ದನ್ನೇ ಕೊಡ್ತಾರೆ. ಅಂದರೆ ಯಾವ ವರವನ್ನು ಇಂಥದ್ದು ಬೇಕು ಅಂತ ಬೇಡಿಕೊಂಡ್ರೆ ಅದನ್ನೇ ಕೊಟ್ಟಿರ್ತಾರೆ. ಹೀಗೆ ರಾಯರು ಯಾರನ್ನೂ ಕೂಡ ಖಾಲಿ ಕೈಯಲ್ಲಿ ಕಳಿಸೋದಿಲ್ಲ. ಒಬ್ಬ ನಿಜವಾದ ಭಕ್ತನನ್ನು ಎಂದಿಗೂ ಕೂಡ ಅವರು ಒಂಟಿಯಾಗಿ ಬಿಡೋದಿಲ್ಲ. ಅಂತಹ ಒಂದು ಕರುಣಾಮಯಿಗಳು ರಾಘವೇಂದ್ರ ಸ್ವಾಮಿಗಳು. ಈ ನಂಬಿಕೆಯೇ ಲಕ್ಷಾಂತರ ಭಕ್ತರನ್ನು ಇಂದಿಗೂ ಕೂಡ ಮಂತ್ರಾಲಯದ ಕಡೆಗೆ ಸೂಚಿ ಕಲ್ಲಿನಂತೆ ಸೆಳಿತಾ ಇದೆ ಅಲ್ವಾ? ಹೀಗೆ ರಾಘವೇಂದ್ರರು ನಮ್ಮನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಅವರನ್ನು ನಂಬಿದರೆ ಎಂದೂ ಕೂಡ ಅವರು ನಮ್ಮನ್ನು ಖಾಲಿ ಕೈಯಲ್ಲಿ ಕಳಿಸೋದಿಲ್ಲ, ಖಂಡಿತ ಕಳಿಸೋದಿಲ್ಲ. ಸೊ ನಮಗೆ ಶ್ರದ್ಧೆ, ಭಕ್ತಿ ಮತ್ತು ತಾಳ್ಮೆ ಕೂಡ ಅಷ್ಟೇ ಮುಖ್ಯ. ನಾವು ಗುಡಿಗೆ ಹೋದ ತಕ್ಷಣ, ಅಂದರೆ ರಾಯರ ಬೃಂದಾವನಕ್ಕೆ ಹೋದ ತಕ್ಷಣ, ಕೇಳಿದ ತಕ್ಷಣ ಆಗಬೇಕು ಅನ್ನೋ ಒಂದು ಭಾವನೆಯನ್ನು ಬಿಟ್ಟು ಖಂಡಿತ ರಾಯರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಟರೆ ಸಾಕು ಅಲ್ವಾ? ಸೊ ರಾಘವೇಂದ್ರ ಸ್ವಾಮಿಗಳು ಯಾರನ್ನೂ ಕೂಡ ಭಕ್ತರನ್ನು ಬರಿಗೈಯಲ್ಲಿ ಕಳಿಸೋದಿಲ್ಲ. ಸ್ವಲ್ಪ ಸಮಯವನ್ನು ತಗೋಬಹುದು, ಆದರೆ ಬರಿಗೈಯಲ್ಲಿ ಮಾತ್ರ ಅವರು ಕಳಿಸೋದಿಲ್ಲ. ಒಬ್ಬಂಟಿಯಾಗಿ ಕೂಡ ಮಾಡೋದಿಲ್ಲ. ಒಬ್ಬ ಭಕ್ತನನ್ನು ಒಬ್ಬಂಟಿಯಾಗಿ ಎಂದೂ ಕೂಡ ಅವರು ಮಾಡೋದಿಲ್ಲ. ಅದಕ್ಕೇ ಹಲವಾರು ಭಕ್ತರು ಹೇಳ್ತಾರೆ, ನಮ್ಮ ಜೊತೆ ರಾಯರಿದ್ದಾರೆ, ನಮ್ಮ ಜೊತೆ ರಾಯರಿದ್ದಾರೆ, ನನ್ನ ಜೊತೆ ರಾಯರಿದ್ದಾರೆ, ನಾನು ಒಂಟಿಯಲ್ಲ ಅಂತ. ಅದನ್ನೆಲ್ಲ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಹೇಳೋಕ್ಕೆ ಖಂಡಿತ ಆಗಲ್ಲ ಅಲ್ವಾ? ಆ ಅನುಭವವನ್ನು ಅನುಭವಿಸಿರೋದ್ರಿಂದನೇ ಅವರು ಆ ರೀತಿಯೆಲ್ಲ ಹೇಳ್ತಾ ಇರ್ತಾರೆ. ಸೊ ಕೊನೆಗೆ ನಮಗೆ ಒಂದೇ ಸತ್ಯ ಅರಿವಾಗೋದು ಏನಂದರೆ, ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ಅಲ್ವಾ? ರಾಯರು ಖಂಡಿತ ಇದ್ದಾರೆ. ಸೊ ಭಕ್ತಿಯಿಂದ ಅವರನ್ನು ಪ್ರಾರ್ಥಿಸೋಣ. ಭಕ್ತಿ, ಶ್ರದ್ಧೆ, ತಾಳ್ಮೆ ಎಲ್ಲವೂ ಬೇಕಾಗುತ್ತೆ ಇದಕ್ಕೆ. ಹಾಗೆ ರಾಘವೇಂದ್ರ ಸ್ವಾಮಿಗಳನ್ನು ನೆನೆದು ಭಕ್ತಿಯಿಂದ ಗುರುವಾರ ಮಾಡುವಂತಹ ಒಂದು ಅರಿಶಿನ ಕೊಂಬಿನ ರೆಮಿಡಿ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೀನಿ ನಾನು ಈ ಹಿಂದೆ. ಸೊ ಅದನ್ನು ಕೂಡ ನೋಡ್ಕೊಂಬನ್ನಿ. ಅನೇಕರು ಆ ರೆಮಿಡಿಯನ್ನು ಮಾಡಿ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಕೂಡ ಮಾಡಿ ನೋಡಿ. ಕೊನೆಯಲ್ಲಿ ರಾಘವೇಂದ್ರರು ನಮ್ಮನ್ನು ಯಾವತ್ತೂ ಕೂಡ ಕೈ ಬಿಡಲ್ಲ, ಹಾಗೆ ನಮ್ಮನ್ನು ಬರಿಗೈಯಲ್ಲಿ ಹಿಂದಿರುಗೋ ಹಾಗೆ ಮಾಡಲ್ಲ. ಕೊನೆಯಲ್ಲಿ ರಾಘವೇಂದ್ರರು ನಮ್ಮ ಜೊತೆ ಇದ್ದಾರೆ, ರಾಯರಿದ್ದಾರೆ ಅನ್ನೋದೇ ಒಂದು ಸತ್ಯವಾದ ಮಾತು. ಈ ಮಾತುಗಳನ್ನು ಹೇಳುವಾಗ ನಿಜವಾಗಿ ಹೃದಯ ತುಂಬಿ ಬರುತ್ತೆ. ಯಾಕಂದರೆ ಒಂದಲ್ಲ ಎರಡಲ್ಲ ಸಾವಿರಾರು ಭಕ್ತರು ಹೇಳೋ ಮಾತೇ ಇದು. ರಾಘವೇಂದ್ರ ಸ್ವಾಮಿಗಳು ಕರುಣಾ ಸಾಗರ ಅಂತ, ಅವರು ಕ್ಷಮಾ ಸಮುದ್ರ, ರಾಘವೇಂದ್ರ ಸ್ವಾಮಿಗಳು ಕರುಣಾಮಯಿಗಳು ಅಂತ ಹೇಳ್ತಿರ್ತಾರೆ ಅಲ್ವಾ? ಸೊ ಎಲ್ಲರಿಗೂ ಕೂಡ ಗುರು ರಾಘವೇಂದ್ರರ ಕೃಪೆ, ಆಶೀರ್ವಾದ ಸದಾ ದೊರೆಯಲಿ.
ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇನ್ನೊಂದು ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.